ಯಾರು ಮಾಡ್ಸಿರ್ತಾರಲ್ರಿ ಆ ದೇವರಿಗೆ ಹಾಲು ತುಂಬಿಸೋದು ಅಂತೇಳಿ ಕಿಸಿಂದ ಈ ಬಾವಿ ಒಳಗೆ ಮಜ್ಜನ ಮಾಡ್ಸ್ಕೊಂಡು ಹೋದ್ರ ಆ ದೇವರಿಗೆ ಒಂದು ಶಕ್ತಿ ಸಿಗ್ತದ. ಆ ಶಕ್ತಿ ರೂಪವನ್ನು ಈ ಬಾವಿಯಿಂದನೇ ಪಡಿತದ ಅಂತ ಹೇಳ್ತಾರೆ ನೋಡ್ರಿ. ಈ ದೇವರನ್ನ ಕಾಯಕ ಈ ಬಾವಿ ಒಳಗೊಂದು ಸರ್ಪ ಅದಂತ ವೀಕ್ಷಕರೇ. महाभारत यदा यदा मध्ये अभ्युदानम् अधर्मध्ये तदात्मनां सृजाम्यहं परित्राणाय साधूनां विनायक चतुष्कतं धर्मणे तं भवामि युगे युगे ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿ ಇದು ಅದೇ ಪದ್ಧತಿ ಪ್ರಕಾರ ಇಸ್ಲಾಂ ಧರ್ಮದಲ್ಲಿ ಸತ್ಯ ಅನ್ನುವಂಥದ್ದು ಎಲ್ಲರಿಗೂ ಶಾಂತಿ ಕೊಡ್ತೈತಿ. ಈಗ ನಾವು ಹಿಡಿಬೇಕು ನಾನು ನೆನಪಿಕೊಂಡು ಬಂದಂತ ಇದು ಮೊಹರಂ ಹಬ್ಬ ಇಂದಿಗೂ ಕೂಡ ಇದೇ ಸುಪ್ರಸಿದ್ಧವಾದ ನಮ್ಮ ದಕ್ಷಿಣ ಭಾರತದ ಅಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧವಾಗಿದೆ. ನಿಮಗೆಲ್ಲ ಗೊತ್ತಿದೆ, ಅಂತಾರಾಜ್ಯ ಅಂತರ್ ಜಿಲ್ಲಾ ಸಾಕಷ್ಟು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಮೊಹರಂ ನಡೆಯುವಂಥ ಒಂದು ಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಡ್ಬಂದಿ ನೋಡ್ರಿ. ಈ ದರ್ಗಾದ ವಿಶೇಷತೆ ಏನು ಅಂತಂದರೆ ಇಲ್ಲಿ ನೋಡ್ರಿ ದಕ್ಷಿಣ ಭಾರತದಲ್ಲಿಯೇ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಮೊಹರಂ ಆಚರಣೆ ನಡೀತಕ್ಕಂಥ ಸ್ಥಳ ಇದು. ಇದು ಬೇರೆ ಯಾವ ಊರಲ್ಲ, ನಮ್ಮ ಮುತ್ತಿನ ನಗರಿ ಮುದಗಲಕೋಟೆಗೆ ನಾನು ನಿಮ್ಮೆಲ್ಲರನ್ನೂ ಕರ್ಕೊಂಡ್ಬಂದಿದ್ದೀನಿ ವೀಕ್ಷಕರೇ. ಈ ದರ್ಗಾದ ವಿಶೇಷತೆ ಏನು, ಆಮೇಲೆ ಇಲ್ಲಿ ಯಾವಾಗ ಮೊಹರಂ ಸ್ಥಾಪನೆ ಆಯಿತು, ಈ ಒಂದು ಆಲಂ ದೇವರ ಒಂದು ಪ್ರಸಿದ್ಧಿ ಏನು, ಆಮೇಲೆ ಅದರ ಮಹಿಮೆ ಏನು, ಪವಾಡಗಳೇನು ಅನ್ನುವುದನ್ನು ನಾವು ದೇವಸ್ಥಾನದ ಒಳಗೋಗಿ ಅಲ್ಲಿಯ ಒಂದು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಿಂದ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಹಿರಿಯರಿಂದ ಆಗಿರ್ಬೋದು, ಇನ್ನೂ ಹೆಚ್ಚಿನ ವಿವರಣೆಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ದೇವರ ದರ್ಶನ ಪಡೆದು ನಾವು ಒಳಗ ಈ ಒಂದು ಪವಾಡದ ಮಹಿಮೆಯನ್ನು ತಿಳಿಯೋಣ. ಮುದುಗಲ್ಲಿನ ಐತಿಹಾಸಿಕ ಆಲಂ ಬಾವಿ ನೋಡ್ರಿ, ಇದ್ರ ಹೆಸರು. ಇದನ್ನ ನಾಡು ಭಾಷೆಯಲ್ಲಿ ದೇವರ ಬಾವಿ ಅಂತ ಕರೀತಾರೆ. ಇಲ್ಲಿ ಕರ್ನಾಟಕದಾಗ ಅಷ್ಟೇ ಅಲ್ಲದ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಒಂದು ಈ ಮೊಹರಂ ಆಚರಣೆ ಹಬ್ಬ ಪ್ರಾರಂಭವಾದದ್ದು ಈ ಮುದುಗಲ್ಲಿಂದನೇ ನೋಡ್ರಿ. ಈ ಮುದುಗಲ್ನಲ್ಲಿ ಈ ಬಾವಿಯಲ್ಲಿಯೇ ಒಂದು ಆಲಂ ದೇವರನ್ನ ಅಭಿಷೇಕ ಮಾಡಿ ಮಜ್ಜನ ಮಾಡಿ ಆದಿಲ್ ಶಾಹಿಗಳು ಏನು ಮಾಡಿದ್ರು ಅಂದ್ರೆ ಮೊಹರಮ್ಮನ್ನು ಪ್ರಾರಂಭಿಸಿದ್ರು. ಈ ಬಾಯಿಯಿಂದ ಒಳಗೆ ಏನಾದಂತ ನೋಡಂಬನ್ನಿ ವೀಕ್ಷಕರೇ. ಈ ಬಾವಿ ಒಳಗೆ ನೋಡ್ರಿ ಬರೀ ಮುದುಗಲ್ನಲ್ಲಿ ಅಷ್ಟೇ ಅಲ್ಲ ರೀ, ಸುತ್ತಮುತ್ತಲ ಹಳ್ಳಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ತಾಲೂಕು ಆಗಿರ್ಬೋದು, ಈ ಒಂದು ಆಲಂ ದೇವರನ್ನ ಹೊಸದಾಗಿ ಯಾರು ಮಾಡಿಸಿರ್ತಾರಲ್ರಿ ಆ ದೇವರಿಗೆ ಹಾಲು ತುಂಬಿಸೋದು ಅಂತ ಹೇಳಿಸಿಂದ ಈ ಬಾವಿ ಒಳಗೆ ಮಜ್ಜನ ಮಾಡ್ಸ್ಕೊಂಡು ಹೋದ್ರ ಆ ದೇವರಿಗೆ ಒಂದು ಶಕ್ತಿ ಸಿಗ್ತದ. ಆ ಶಕ್ತಿ ರೂಪವನ್ನು ಈ ಬಾವಿಲಿಂದನೇ ಪಡಿತದ ಅಂತ ಹೇಳ್ತಾರೆ ನೋಡ್ರಿ. ಈ ದೇವರನ್ನ ಕಾಯಕ ಈ ಬಾವಿ ಒಳಗೊಂದು ಸರ್ಪ ಅದಂತ ವೀಕ್ಷಕರೇ. ನೋಡ್ರಿ ಐತಿಹಾಸಿಕ ದೇವರ ಬಾವಿ ಯಾವ ಥರ ಅದ ಅಂತ ನೋಡ್ರಿ. ಆಮೇಲೆ ಈ ಬಾವಿ ಒಳಗಿನ ನೀರನ್ನು ತಗೊಂಡೋಗಿ ಮನೆಯಲ್ಲಿ ಯಾರಿಗಾದರೂ ಹುಷಾರಿರಲಿಲ್ಲ ಅಂತ ಅವ್ರಿಗೆ ಕುಡಿಸ್ತಾರೆ ತೀರ್ಥ ರೂಪವಾಗಿ. ಆಮೇಲೆ ಈ ಬಾವಿ ನೀರನ್ನು ತಗೊಂಡೋಗಿ ಆ ಹೊಲಕ್ಕೆಲ್ಲ ಚಿಮ್ಮಿಸಿದ್ರೆ ಆ ಹೊಲದ ಬೆಳೆಗಳು ಬಹಳ ಸೊಂಪಾಗಿ ಬರ್ತಾವಂತ ಒಂದು ಈ ಭಾಗದ ರೈತರ ನಂಬಿಕೆ ನೋಡಿ ವೀಕ್ಷಕರೇ.
ವೀಕ್ಷಕರೇ, ನಾವು ನೋಡ್ರಿ ಕರ್ನಾಟಕದ ಐತಿಹಾಸಿಕ ಮೊಹರಂ ತಾಣ ಆಗಿರ್ತಕ್ಕಂತಹ ಮುದುಗಲ್ ಕೋಟೆಯಲ್ಲಿ ನಾವಿದ್ದೀವಿ. ಮುದುಗಲ್ಲಿನ ಒಂದು ಐತಿಹಾಸಿಕ ಮೊಹರಂ ಸಂದರ್ಭದಲ್ಲಿ ಇದು ಹಜರತ್ ಹಸನ್ ಬಾಸಿ ಅವರ ಒಂದು ದರ್ಗಾ ನೋಡ್ರಿ. ಈ ದರ್ಗಾದಲ್ಲಿ ಏನು ಇಲ್ಲಿ ಮ್ಯಾಲ್ ಸಿಗಾಕಿರ್ತಾರಲ್ರಿ, ಜೇಲ ಅಂತ ಕರೀತಾರಿ ಅದಕ್ಕೆ. ಅದು ಬೆಳೀತು ನೋಡ್ರಿ, ಅದು ಜೇಲ ಎಷ್ಟು ಸುಂದರವಾಗ್ಯದ ನೋಡ್ರಿ, ಆಕರ್ಷಣವಾಗ್ಯದ ರೀ. ಈ ಒಂದು ದ್ವಾರಕ್ಕ ಅಷ್ಟು ಚಂದ ಕಾಣಿಸಕತ್ತದ ನೋಡ್ರಿ. ಈಗ ಹಜರತ್ ಬಾಷಾ ಅವರ ದರ್ಗಾದಲ್ಲಿ ಒಳಗೆ ಹೋಗೋಣ ಸ್ನೇಹಿತರೆ. ದೇವರನ್ನ ಯಾವ ತರ ಪ್ರತಿಷ್ಠಾಪನೆ ಮಾಡ್ಯಾರಂತ ದರ್ಶನ ತಗೊಂಡು ಬರೋಣ ಅಂತ. ನೋಡ್ರಿ, ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಬಗ್ಗೆ ಒಂದು ಪುರಾಣ ಪ್ರವಚನದ ಮೂಲಕ ನಮಗ ಹೇಳಕತ್ತ ನೋಡ್ರಿ ವೀಕ್ಷಕರೇ. ಮುತ್ತಿನಂತ ಮುದುಗಲ್ಲ ಅನ್ನುವಂಥದ್ದು ಮೊಹರಮ ಇಡೀ ಜಗತ್ತಿಗೆ, ಇಡೀ ಕರ್ನಾಟಕದೊಳಗೆ ಫೇಮಸ್ ಐತೆ. ಈ ಮುದುಗಲ್ಲ ಮೊಹರಮ ಅಂದ್ರಪ್ಪ ಅಂದ್ರೆ ಇಮಾಮ್ ಹುಸೇನ್ ಮೌಲಾ ಅಲಿಯ ಮಕ್ಕಳು ಇವರು. ಇವರಿಗೆ ತನ್ನಂಥವ್ರು ಇಲ್ಲಿ ಗೋರಿನೂ ಐತೆ, ಅವ್ರಿಗೆ ಇಲ್ಲಿ ಪೆಟ್ಟಿಗೆನೂ ಐತೆ. ಆ ಕಾಲದಿಂದ ಈ ಮೊಹರಮ ನಡೀತಾ ಇದೆ. ಇಲ್ಲಿ ಏನು ಎಲ್ಲ ಇಲ್ಲಿ ಜಾತಿ ಭೇದ ಭಾವ ಅನ್ನೋಂಥದ್ದು ಯಾವುದೂ ಇಲ್ಲ. ಎಲ್ಲ ಧರ್ಮದವರು ಬರ್ತಾರೆ, ತಮ್ಮ ಆಶೀರ್ವಾದ ಕೇಳ್ತಾರೆ, ಅವರ ಆಶೀರ್ವಾದ ಪೂರ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇಮಾಮ್ ಹುಸೇನರು ಮಾಡ್ತಾರೆ. ಇಮಾಮ್ ಹುಸೇನರು ಮದೀನಾ ಬಿಟ್ಟು ಎಲ್ಲ ಜಗತ್ತಿನ ಜನ ಮುಸಲ್ಮಾನ್ ಧರ್ಮದೊಳಗೆ ಮಕ್ಕಾಕ್ಕೆ ಬರ್ತಾರೆ. ಆದ್ರೆ ಇಮಾಮ್ ಹುಸೇನರು ಮದೀನಾ ಬಿಟ್ಟು ಮಕ್ಕಾ ಕಡೆ ಬರಲಿಲ್ಲ, ಕರ್ಬಲಾ ಕಡೆ ಬಂದರು. ಕರ್ಬಲಾ ಅಂದ್ರೆ ಮಹಾಭಾರತ, ಹಿಂದೂ ಧರ್ಮದಾಗ ಮಹಾಭಾರತ. ಯದಾ ಯದಾ ಈ ಧರ್ಮಶ್ಚ ನಿರ್ಭವತಿ ಭಾರತಿ ಅಭ್ಯುತಾನಂ ಅಧರ್ಮಶ್ಚ ತದಾತ್ಮನಾಂ ಸುಜಾಮ್ಯಾಂ ಪರಿತ್ರಾಣಾಯ ಸಾಧೂನಾಂ ವಿನಾಯಶ ಚತುಷ್ಕೃತಂ ಧರ್ಮವೇ ಸಂಭವಾಮಿ. ಯುಗೆ ಯುಗೆ ಅನ್ನುವಂಥದ್ದು ಹೆಂಗೆ ಹಿಂದೂ ಧರ್ಮದಾಗ ಐತೆ, ಅದೇ ಪದ್ಧತಿ ಪ್ರಕಾರ ಇಸ್ಲಾಂ ಧರ್ಮದ ಸತ್ಯ ಅನ್ನುವಂಥದ್ದು ಎಲ್ಲರಿಗೂ ಶಾಂತಿ ಕೊಡ್ತೈತಿ. ಯಜೀದ್ ಅವರಿಗೆ ಹೊಡಿಬೇಕು, ನಾನು ಅರಸ ಆಗಬೇಕು, ನಾನು ಮುಂದೆ ಬರಬೇಕು ಅನ್ನುವಂಥದ್ದು ಲೆಕ್ಕದಾಗ ಅವ್ರಿಗೆ ಸುಳ್ಳ ಮುಳ್ಳ ಪತ್ರ ಬರೆದು ಕರೆಸ್ಕೊಂತಾನೆ. ಕರೆಸ್ಕೊಂಡು 7ನೇ ತಾರೀಕಿಗೆ ಅವ್ರು ಎಲ್ಲರೂ ಬಂದು ತಾತು ತನ್ನ ಅಣ್ಣನ ಮಕ್ಕಳಾತು, ತಮ್ಮ ಅಕ್ಕನ ಮಕ್ಕಳಾತು 72 ಜನ ಮದೀನಾ ಬಿಟ್ಟು ಕರ್ಬಲಾಕ್ಕೆ ಬರ್ತಾರೆ. ಕರ್ಬಲಾಕ್ಕೆ ಬಂದಾಗ ನನ್ನ ಕೈ ಮೇಲೆ ನೀನು ಮೊದಲ ಕಷ್ಟ ಕೊಡು, ನಾನು ಅಷ್ಟ ಕೊಡುವುದಿಲ್ಲ ಅಂತ ಇವ್ರು ಅಂತಾರೆ. ಅಲ್ಲಿ ಯುದ್ಧ ಆಗ್ತೈತೆ. ಮುಸ್ಲಿಂ ಬಿನ್ ಅಕೀಲ್ ಮತ್ತು ಅವ್ರ ಮಕ್ಕಳು ಬರ್ತಾರೆ. ಮೊದಲು ಬಂದಾಗ ಎಲ್ಲರೂ ಸಾವಿರಾರು ಗಟ್ಟಲೆ ಅವ್ರ ಕೈ ಮೇಲೆ ನಾನು ಮುಸ್ಲಿಮಾನ್, ನಾನು ನಿಮ್ಮ ಬಯತಾಗ್ತೇನೆ, ಮುರ್ಷದ್ ಜಾಮ್ ಇಷ್ಕ ಮುಜ್ಕೋ ಪಿಲಾ ದಿಯಾ ಐಸಾ ಪಿಲಾ ದಿಯಾ ಗೋಯ ಖುದಾಸೆ ಮಿಲಾ ದಿಯಾ ಅನ್ನೋಂಥದ್ದು ಲೆಕ್ಕದಾಗ ಎಲ್ಲರೂ ಮುಂದಾಗ್ತಾರ. ಈ ವಿಷಯ ಯಜೀದಿಗೆ ಗೊತ್ತಾಗ. ಯಜೀದಿಗೆ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರ ಅಂದ್ರಪ್ಪ ಅಂದ್ರೆ, ಮಾಡಬಾರ್ದು, ಅವ್ನ ಕತಲ್ ಮಾಡ್ರಿ ಅಂತ ಕತಲ್ ಮಾಡ್ತಾರ. ಕತಲ್ ಮಾಡಿದಾಗ ಇವ್ರು ಬರ್ತಾರ. ಅವ್ರಿಗೆ ಯುದ್ಧ ನಡೀತದೆ. ಇಮಾಮೆ ಹಸನರ ಮಗ 7ನೇ ತಾರೀಕಿಗೆ ಮೊನ್ನೆ ಆದಲ್ಲ ಇಮಾಮ ಖಾಸಿಮರ ಅವರು ಯುದ್ಧದೊಳಗ ಅವರು ಶಹೀದ್ ಆಗ್ತಾರ. ಶಹೀದ್ ಸಾಯುವುದಿಲ್ಲ, ಶಹೀದ್ ಜೀವಂತ ಇರ್ತಾರ. ಮತ್ತು ಏಕೆ ದರ್ಬಾರ ಒಂದರಿಂದ 1500 ವರ್ಷಗಳ ಹಿಂದಲಿಂದ ಮೊಹಮ್ಮದ್ ಪೈಗಂಬರ ನಮಾಸ್ತಿಗಳು ಇವರು. ಅಲ್ಲಿಂದ ಇಲ್ಲಿವರೆಗೂ ಅದೇ ಪದ್ಧತಿ ಪ್ರಕಾರ ನಡ್ಕೊಂತ ಬರಾಕತ್ತೈತೆ. ಈಗ ಮುತ್ತಿನ ಕಲ್ಲು ಮುದುಗಲ್ಲ ಅಂತ ಯಾಕಂತಾರ ಅಂತಪ್ಪ ಅಂದ್ರೆ, ಗೋವಾ, ಪಣಜಿ, ಮಾಪ್ಸ, ಬೆಂಗಳೂರು, ಬೈದರ್ ಎಲ್ಲ ಜನ ಇಲ್ಲಿ ಬರ್ತಾರೆ, ಪಾವನಾಗಿ ಹೋಗ್ತಾರ ಅನ್ನೋಂಥದ್ದು ಇದು ಹಿಸ್ಟ್ರಿ ಐತಿ. ಇಲ್ಲಿ ಯಾರೇ ಬೇಡ್ಕೊಂಡ್ರು ಅವನ ಮನಸ್ಸಿನಾಗಿದ್ದಂಥ ಮಾತು ಕಡಿಮೆ ಆಗಿಲ್ಲ, ಸತ್ಯನೇ ಆಗ್ತೈತೆ ಅನ್ನೋಂಥದ್ದು ಲೆಕ್ಕದಾಗೈತೆ. ಇದು 1500 ವರ್ಷ ಹಿಂದಿನಿಂದ ಮೊಹಮ್ಮದ್ ಪೈಗಂಬರ ನಮಾಸ್ತಿಯಿಂದ ಕರ್ಬಲಾ ಮದೀನಾ ಬಿಟ್ಟು ಕರ್ಬಲಾಕ್ಕೆ ಬಂದು ಯಜೀದನ ಗುಡ್ಡ ಯುದ್ಧ ಆಗ್ತದೆ. ಯುದ್ಧ ಆದಾಗ ಈಗ ನಾವು ಯಾಕೆ ಶಿರ ಐತಲ್ರಿ, ಅವ ಯಜೀದೊಳಗೆ ಇಟ್ಕೊಂಡು ದೂಲ್ಲ ಅನ್ಕೊಂತ ಹೊಂಟ. ಅಂದಾಗ ಸೈನ್ಯದ ಜೊತೆಗೆ ಹೋಗಾಕತ್ತಿದ್ರು. ಆ ಟೈಮ್ನಾಗ ಇಮಾಮ್ ಹುಸೇನರು ದೇಹದಿಂದ ಕುತ್ತಿಗೆ ಹೊರಗಾದ್ರೂ ಕೂಡ ಕುರಾನದ ತಿಲಾವತ್ ಮಾಡ್ತಾನೆ. ಅವರು ಎಲ್ಲರಿಗೂ ಹೋದಾಗ ಅಲ್ಲಿ ಕೋಪ್ ಅಂತ ಇರ್ತಾರ. ಆ ಕೋಪ ದೊಡ್ಡ ಮಠ ಇರ್ತೈತೆ ಅವ್ರದ್ದು. ಈ ಆಕಾಶದಿಂದ ಸ್ವರ್ಗದಿಂದ ಅಪ್ಸರೆಗಳನ್ನು ಇವರ ತಿಳಿಗೆ ಈ ಹಟ್ಟಿದ್ದ ರಕ್ತದಕ್ಕೆ ತನ್ನ ರೆಕ್ಕೆಯಿಂದ ಉಳಿಸ್ಕೊಂಡು ಈ ಸನ್ನಿವೇಶ ಕೋಪ್ ನೋಡ್ತಾರ. ಇವ್ರು ಅದರಿಗೆ ಯಾಕೆ ಹೋಗ್ತೀರಪ್ಪ, ಬೇಡ ನನ್ನ ಮಠದೊಳಗೆ ನೀವು ಇರ್ರಿ ಅಂತ ಇವ್ರ ತಿಳಿಗೆ ಬಂಗಾರದ ತಾಟನಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಬೆಳಿಗ್ಗೆ ಹೋಗ್ತಾರ. ಆದ್ರೆ ಅಲ್ಲಿನಿಂದ ಇಲ್ಲಿವರೆಗೆ ಶಹೀದ್ ಅಂದ್ರೆ ಸತ್ತಾನ ಅಂತದಲ್ಲ, ಶರಣರ ಮಹಿಮಾ ಮರಣದ ನಂತರ ಅನ್ನುವಂಥದ್ದು ಲೆಕ್ಕದಾಗ ಇತಿಹಾಸ ನಡೀತಾ ಇದೆ.
ತಾವು ಎಲ್ಲರೂ ಬಂದಿರಿ, ತಮ್ಮ ಆಶೀರ್ವಾದ ಇವರು ಪೂರ್ತಿ ಮಾಡಲಿ ಅನ್ನುವಂಥದ್ದು ನಮಗೆ ಹೇಳುವಂಥದ್ದು. ಇಲ್ಲಿ ನೋಡ್ರಿ, ಸಾರೆ ಜಹಾं से अच्छा हिंदुस्ता हमारा, ये गुलसिता हमारा मजहब नहीं सिखाता आपस में बैर रखना. ನಾವು ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಹಳ್ಳಿಯರಾಗಲಿ, ದೇವರಾಗಲಿ, ಬ್ರಾಹ್ಮಣ ಯಾವ ಜಾತಿಗೆ ಸಂಬಂಧಪಟ್ಟಿಲ್ಲ. ದೇವರು ಎಲ್ಲರೂ ಹರಿಕೆ ಪಡಿತಾರೆ. ಎಲ್ಲರೂ ನಾಳೆ ನೀವು ನಾಳೆ ದಿವಸ ನಾಳೆ 2 ದಿವಸ ತಾವು ಇಲ್ಲಿ ಇದ್ರಪ್ಪ ಅಂದ್ರೆ ಇಲ್ಲಿ ಸನ್ನಿವೇಶ ನೋಡಿದ್ರಪ್ಪ ಅಂದ್ರೆ ನಿಮಗೆ ಆಶ್ಚರ್ಯ ಪಡಿತೈತೆ. ಏನಪ್ಪ ಯಾರಿಗೆ ಕರೆಸ್ಕೊಳ್ತಾರೆ ಇವರು. ನಾವು ಬರ್ಬೇಕಂತ ಇವು ಏನಾರ ನಾ MP ಅದ ನೀವು ಬರ್ರಿ ಅಂತಂದ್ರೆ ಬಿರಿಯಾನಿ ತಿನ್ನಿಸಿ ಬಾ ಅಂತ ಕರೀತೀವಿ. ಇವ್ರು ಬಿರಿಯಾನಿ ತಿನ್ಸಲ್ ಇಲ್ಲಿಂದ ಬಿರಿಯಾನಿ ತಿಂದು ಹೋಗ್ತಾರ ಅನ್ನುವಂಥದ್ದು ಲೆಕ್ಕ ಇವ್ರ ದರ್ಬಾರ್ಕ ಯಾರ ಸೇವಾ ಮಾಡ್ತಾರ ಒಮ್ಮೆ ಇಂತಾನ ಅನ್ನುವಂಥದ್ದು ಇತಿಹಾಸದ ಕಥೆ ಅದ. ಅಲ್ಲ ಮರ್ದಾರ ದೇವ್ರಿಗೆ ಇದ್ದಾರ, ಮುಜಾವರಿಗಳು ಪತ್ಯಾಂಜಲಿ ಕೊಡಿಸ್ತಾರ. ಇವ್ರ ಅಲ್ಲ ಬರ್ದಾರೆ, ಇವರ ದೇವ್ರು ಹಿಡಿದ್ರು. ಇವ್ರ ನನ್ನ ಮಕ್ಕಳನ್ನು ಅದಾರ, ಎಲ್ಲರ ತಮ್ಮನ ಮಕ್ಕಳು ಅದಾರ, ಅವರು ದೇವ್ರು ಇಡ್ತಾರೆ. ಇವ್ರಿಗೆ ಹಿಂದದಾರಲ್ಲ ಇವ್ರು ಆ ದೇವ್ರಿಗೆ ಎಬ್ಸಕ್ ನಮ್ಮ ಕಡೆಯಿಂದ ಆಗುದಾಗ ನಾ ಪೈಲ್ವಾನ್ ಅದೀನಿ, ಬಾಳು ಪಾಟೀಲ್ ಪೈಲ್ವಾನ ಅನ್ನೋದೆಲ್ಲಕ್ಕಿದೆ ಆ ದೇವ್ರು ಹಿಂಗೆ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ವಜ್ರ ದೇವರು. ನಾಳೆ ಒಂದು ದಿವಸ ತಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನೆ ಸವಾರಿ ನೋಡ್ಬೇಕು, ನೀವು ನಿಮ್ಮ ಮನುಷ್ಯನ ಆರ್ಕೆ ಇವ್ರು ಪೂರ್ತಿ ಮಾಡ್ತಾರ ಅನ್ನೋಂಥದ್ದು ಸಿದ್ಧಾಂತದ ಹಾಗೆ ಆಗ್ತೈತ್ರಿ. ಓಕೆ, ಮತ್ತೆ ಐತಿಹಾಸಿಕ ಮುದಿಗಲ್ಲಿನ ಒಂದು ಇತಿಹಾಸವನ್ನು ಈ ಒಂದು ಮೊಹರಂ ಇಮಾಮಿ ಹುಸೇನ್ ಅವರ ಒಂದು ಇತಿಹಾಸವನ್ನು, ಇಂದಿನ ಚರಿತ್ರೆಯನ್ನು ನಮ್ಮೆಲ್ಲರಿಗೂ ಸವಿವರವಾಗಿ ವಿವರಿಸಿದ್ದಲ್ಲದೆ ಹಿಂದೂ ಬೇರೆ ಇಲ್ಲ, ಮುಸ್ಲಿಂ ಬೇರೆ ಇಲ್ಲ, ಯಾರೇ ಆಗ್ಲಿ ಮನುಷ್ಯ ಜನ್ಮ ಅನ್ನುವುದು ಒಂದೇ. ಆದರೆ ಇಂದಿನ ಶರಣ ಸಂತರು ಅವರು ಮಾಡಿದ ಪವಾಡದ ಮೂಲಕ ಅವರು ಇಂದಿಗೂ ಸಹ ಜೀವಂತವಾಗ್ಯಾರ. ಆ ದೇವರು ಏನು ದಫನ್ ಆಗ್ಯಾನ, ಆಮೇಲೆ ಅವರು ನಾವು ಹಿಂದೂ ಧರ್ಮದವರು ದೇವರು ಲಿಂಗದಾಗ ಆಗ್ಯಾರ ಅಂತ ನಾವೇನು ಭಾವಿಸ್ತೀವಲ್ಲ, ಇವರು ಒಂದು ಹೇಳುವ ಪ್ರಕಾರ ಅವ್ರು ಯಾರು ನಮಗೆ ಅಜೀವವಾಗಿ ಇಲ್ಲ, ಈಗನೂ ಸಹ ಜೀವಂತವಾಗ್ಯಾರ. ಅವರ ಶರಣರ ನುಡಿ, ಅವರ ಆದರ್ಶಗಳೇ ನಮ್ಮೆಲ್ಲರ ಜೀವನಕ್ಕೂ ಸ್ಫೂರ್ತಿ ಅನ್ನುವುದನ್ನ ನಮ್ಮೆಲ್ಲರಿಗೂ ಯುವಕರಿಗೆ ಮನ ಮುಟ್ಟುವಂತೆ ಸವಿವರವಾಗಿ ಹೇಳಿದಕ್ಕೆ ನನ್ನ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನ 2 ಮುಟ್ಟಿನ ಕಲ್ಲು ಮುದುಗಲ್ಲ ಅನ್ನುವಂಥದ್ದು ಲೆಕ್ಕದಾಗ ಈಗ ನಾವು ನಮ್ಮ ಮನಸ್ಸಿನಾಗ ಕಪಟತನ ಇರಬಾರ್ದು. ಶಿವ ಅಂದಲ್ಲಿ ಏನೈತಿ, ಶಿವನ ಧ್ಯಾನ ಮಾಡಲ್ಲಿ ಏನೈತಿ, ಕೇಸಿ ಪಾಪ ಮನಸ್ಸಲ್ಲೇ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ, ಮಕ್ಕಾಕ್ ಹೋದಲ್ಲಿ ಏನೈತಿ. ಅದಕ್ಕೆ ನಾವು ಮನಸ್ಸು ಸ್ವಚ್ಛ ಇಟ್ಕೊಂಡ್ ಬಂದಪ್ಪ ಅಂದ್ರೆ ಆ ದೇವ್ರ ಶರಣರ ಮಹಿಮಾ. ಮರಣದ ನಂತರ ಇವರು ಸತ್ತಿಲ್ಲ, ಶಹೀದ್ ಅಂದ್ರಪ್ಪ ಅಂದ್ರೆ ಜೀವಂತ ಅದಾನ ಅನ್ನುವಂಥದ್ದು ಇತಿಹಾಸ ತೋರ್ಸಾಕ ಇಲ್ಲಿವರೆಗಿನ ಅಣ್ಣ ತಮ್ಮರ ಜಗಳ ಹೆಂಗೈತಪ್ಪ ಅಂದ್ರಪ್ಪ ಅಂದ್ರೆ ಈಗ ನಮ್ಮೊಳಗೆ ಹೆಂಗೆ ನಡೆಯಾಕತ್ತಿದ್ದೆ ಅವಾಗೂ ಹಂಗೆ ನಡೀತಿತ್ತು. ಆದರೆ ಯಜೀದ್ ಅನ್ನವ ಅವನ ಹೆಸರು ಯಾರು ಇಟ್ಟಿಲ್ರಿ, ಮುಸಲ್ಮಾನರು ಯಜೀದ್ ಅಂತ ಯಾರು ಇಟ್ಟಿಲ್ಲ. ನಾವು ಬಿಡ್ರಿ, ನಿಮ್ಮ ಹಿಂದೂ ಧರ್ಮದವರಾಗ್ಲಿ, ಕ್ರಿಶ್ಚಿಯನ್ ಆಗಲಿ, ಬ್ರಾಹ್ಮಣರಾಗ್ಲಿ, ಮುಸ್ಲಿಮ ಆಗಲಿ, ಅವರು ಹುಸೇನವ್ವ ರಿಗಾರ್ಡದ. ನಾನು ಒಂದು ಟೀಚರ್ ಮಾಸ್ತರ ಇಲ್ಲಿ ಬರ್ತಿದ್ದು ಹುಸೇನವ್ವ ಅನ್ನುವಂಥದ್ದು ಶಾಲಿ ಮಕ್ಕಳಿಗೆ ಮಕ್ಕಳು ದೊಡ್ಡ ಆಗ್ತಾರೆ, ಯಾರು MLA ಆಗ್ತಾರೆ. ಇಲ್ಲಿ ನೀವು ಮನಸ್ಸಿನಾಗಿ ಏನು ಕಾರ್ಯಕ್ರಮ ಮಾಡ್ಕೊತೀರಿ ಆ ಕಾರ್ಯಕ್ರಮ ದೇವರ ಹಣಿಗೆ ಹೇಳ್ತೀನಿ, ಇವ್ರು ಸಿದ್ಧಾಂತ ಮಾಡ್ತಾರೆ. ಇಲ್ಲಿ ಎಷ್ಟೋ ಪೊಲೀಸರು ಬರ್ತಾರಲ್ರಿ, ಬಾಡಿಯದಿಂದ ಕರೆ ಸೇವಾ ಖಾಯಮ್ಯ, ಇಮಾಮೆ ಹುಸೇನರ ಸೇವಾ ಯಾರು ಮಾಡ್ತಾರ ಅವ್ರಿಗೆ ಗೆದ್ದಿದ್ದಾರೆ ಅನ್ನೋಂಥದ್ದು ಲೆಕ್ಕದಾಗ ಇತಿಹಾಸ ಐತಿ ಅನ್ನೋಂಥದ್ದು ನಾನು ಹೇಳೋದ್ರೊಳಗೆ ಏನಾಗುತ್ತೆ ಅಂದ್ರೆ ಅದಕ್ಕೆ ತಿದ್ದುಕೊಂಡು ಹೋಗಬೇಕು. ಅಲ್ಲಿ ಇವ್ರ ಅಣ್ಣ ಇಲ್ಲಿ ನಾಗಪೇಟೆ ಆದ ನಂತರ ಇವ್ರ ಮಗ ಇಮಾಮೆ ಖಾಸಿಂ, ಇವ್ರ ತಾಯಿ ಬಿಬಿ ಫಾತಿಮಾ. ಅಲ್ಲಿ ಇವತ್ತ ರಾತ್ರಿಗೆ ಮೌಲಾ ಅಲಿ ಅಂತಾನ್ರಿ. ಮೌಲಾ ಅಲಿ ಅಂತ ನಮಾಜಿ ಯಾರು ಮಾಡಿಲ್ಲ, ಮುನಿಗಿದ ಸೂರ್ಯಗೆ ಎಬಿಸಿ ಮತ್ತೆ ನಮಾಜಿ ಮಾಡಿ ಅಂತವನ್ ಮಕ್ಕಳು ಇವ್ರು. ಮುಂಚೆ ಯಾ ಹುಸೇನ್ ಅನ್ನೋರ್ಗೆ ಅಷ್ಟೇ, ಯಾ ಹುಸೇನ್ ಅಂದ ಅವ್ನು ಜಡ್ಡ ದೂರ್ರಿ. ನಿನ್ನೆ ನೋಡಿರ್ಬೋದು, ಇಲ್ಲ ನೋಡ್ರಿ ನಾಳೆ ಅಲ್ಲಿಂದ ಕಿಲಿಯದಾಗಲಿಂದ ಇಲ್ಲಿ ಒಟ್ಟಿಗೆ ಮನೆಗಿಡ್ತಾರ. ಅವ್ರ ಬೇರೆ ಈ ಪೂಜಾವರ್ಗಳು, ಇವು ಪೀರಾಗಳು, ಅವ್ರು ದಾಟ್ತಾರೆ. ಅವ್ರ ಮನಸ್ಸಿನಾಗ ಏನೈತಿ, ದಾಟಿದ್ರಪ್ಪ ಅಂದ್ರೆ ನಮ್ಮ ಜಡ್ಡ ದೂರ ಹೋತು, ಕೊರೋನಾ ಅನ್ನುವಂಥದ್ದು ಶಬ್ದನ ಬರುವುದು ಅಂತ ದೇವ್ರಿ. ಬೆಳಿಗ್ಗೆ 5 ಗಂಟೆಗೆ ಸವಾರಿ, ಮೌಲಾಲಿ ಸವಾರಿ. जिनके बच्चों को प्यासा रुलाया गया, जिनकी गर्दन पे खंजर
चलाया गया। हुसैनी बने अली को सबका सलाम। क्या जुल्म डाले नबी पे करबल में, कटाए सर हुसैन सजदे में। रोते थे हूर परी जिन्न बशर, शहीदे करबला को सबका सलाम। भूखे प्यासे कटा दिए सर को, राहे हक में लुटा दिए घर को। अल्लाह अल्लाह कहते थे हुसैन, उनको सजदे में जा के मारा है। या रसूल अरबी शाहिदा, बेसहारे ಸಲಾಮ್ करते हैं। ನಾನಾ ಇವರ ಮೊಹಮ್ಮದ್ ಪೈಗಂಬರ ನವಾಸಿಗಳ या नबी आपके नवासों को करबला में बुला के मारा है। नन्हे असगर के हल्क पर देखो, तीर दुश्मन चला के मारा है। ಶುಕ್ರವಾರ ದಿವಸ ಇವರು ಶಹೀದ್ ಆಗ್ತಾರೆ. ನಮಾಜಿ ಮಾಡುವ ಟಮ್ನಾಗ ಎಗ್ಗಿದ ಬಂದು ಇವ್ರಿಗೆ ಬಿಟ್ಟಿದ್ದಾನೆ. शहीद जुमा का दिन तवक्त ज़हर, मिले नाना से जाम पिए कौसर। कहे बिस्मिल्लाह सुबाए, शहीदे करबला को सबका सलाम। ಇದು ಇತಿಹಾಸ ಇದೆ. ಮತ್ತೆ ನಮಾಜ್ ಮಾಡಕ್ ಕುಂತಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅವ್ರು ದೇವ್ರ ಸಮಾನ ಅಂತಾರಲ್ರಿ, ಮತ್ತೆ ನಮಾಜ್ ಕುಂತಾಗ ಹೆಂಗ್ ಮಾಡಿ? ಇವರ ಖಡ್ಗ ಹಿಡಿದ ಬಂದ ಹಿಡ್ದಾನ ತಪ್ಪಲ ಹೆಂಗೆ ಬೀಳ್ತೈತ ಹಂಗೆ ಎಲ್ಲಿಂದ ಬೋಜೆ ಕಟ್ಟಾಗ ಹೋಗ ಹಿಂಗ ಮೋಸದಿಂದ ಶುಕ್ರವಾರ ಕುದಿ ಮೇಲಿಂದ ಮೋಸದಿಂದ ಕೆಡುತ್ತಾರ. ಇವತ್ತು ಯಾವ ವಾರ? ಶುಕ್ರವಾರ. ನಾವು ನಮಾಜಿ ಮಾಡ್ತೀನಿ, ಅಜಿದ್ದು ಸ್ವಲ್ಪ ತಡ್ಕೋ ಅಂತ ಹೇಳ್ತಾರ. ಹೇಳಿದ್ರು ಅವ ಕೇಳೋದಿಲ್ಲ. ನಮಾಜಿ ಒಳಗೆ ಇರ್ತಾರ, ಸುಮ್ಮನೆ ಲೈನ್ ಅನ್ನವ ಇವ್ರು ಶಿರಾ ತಗೊಂತಾರ, ಕುಯ್ತಾರ. ಹೋದ ಇಟ್ಟಿವಲ್ಲ ಹಂಗ ತೊಗೊಂಡು ಹೊಡ್ತಾನ. ತೊಗೊಂಡು ಹೊಟ್ರೆ ಈ ನೇಜದಲ್ಲಿ ಇದ್ದಂತ ಶಿರ ದೇಹದಿಂದ ಬೇರೆ ಆದಂತ ಇಮಾಮ ಹುಸೇನರ ಶಿರ ಪುರಾಣದ ತಿಲಾವತ್ ಮಾಡ್ತಾರೆ. ಮತ್ತೆ ಶಹೀದ್ ಅನ್ನೋರು ಇವ್ರು ಜೀವಂತ ಅದಾರಿಲ್ಲ. ಜೀವಂತಿದ್ದವರು ಬರೀ ಜಾತ್ರೆ ಮಾಡ್ತೀವಿ, ಉರ್ದು ಮಾಡ್ತೀವಿ, ಮೊಹರಂ ಮಾಡ್ತೀವಿ. ಜೀವಂತ ಅಂದ್ರೆ ಯಾರು ಮಾಡ್ತಿರ್ಲಿಲ್ಲ. ಅವ್ರು ಜೀವಂತ ಅದಾರ ಅಂತ ನಾವು ಬೇಡ್ಕೊಳಕ್ ಬರ್ತೀವಿ. ನಾವು ಏನೇ ಬೇಡ್ಕೊಳ್ತಾರೆ ಅನ್ನುವಂಥದ್ದು ಲೆಕ್ಕದೆ ನಮ್ಮ ಮನಸ್ಸೇ ಮೋಸ ವಂಚನೆ ಕಪಟ ಇರಬಾರ್ದು ಅಂತ ಇದ್ದಾಗ ಅವ್ರಿಗೆ ಬೇಡಿದ್ದ ಕೊಡೋ, ಬೇಡಿದ್ದ ವರ್ಮ ಕೊಡ್ತಕ್ಕಂಥದ್ದೇ ಇಮಾಮ ಹುಸೇನ್. ನಾಳೆ ಲಕ್ಷ ಕೋಟ್ಯಾಂತರ ಚೆನ್ನಾಗಿರ್ತಾರೆ. SP, DSP, DIG, MLA, MP ಗಳು ಎಲ್ಲರೂ ಮೊಹರಂನ ಒಂದು ದೇವಸ್ಥಾನದ ಆವರಣದಲ್ಲಿ ನಾವಿದ್ದೀವಿ ವೀಕ್ಷಕರೇ. ಈ ದೇವಸ್ಥಾನದ ಕಾರ್ಯ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ. ಇವರಿಂದನೇ ನಾವು ಈ ದೇವಸ್ಥಾನದ ವಿಶೇಷತೆ ಏನು,
ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಏನೇನು ಆಚರಣೆಗಳು ನಡೀತಾವಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ರೀ? ಮೊಹಮ್ಮದ್ ಸಾದಿಕ್ ಅಲಿ, ದರ್ಗಾ ಕಮಿಟಿ ಕಾರ್ಯದರ್ಶಿ. ನಿಮ್ಮ ಮುದಗಲ್ ಮೊಹರಂದ ವಿಶೇಷತೆ ಏನ್ರಿ? ಆಮೇಲೆ ಪ್ರತಿದಿನ ಏನೇನ್ ಕಾರ್ಯಕ್ರಮ ನಡೀತಾವಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬೇಕ್ರಿ ನೀವ್ರಿ. ನೋಡಿ, ಇದು ನಮ್ಮ ಮುದ್ಗಲ್ನ ಮೊಹರಂನ ಒಂದು ವಿಶೇಷತೆ ಏನಂದ್ರೆ ಸರಿಸುಮಾರು 450 ವರ್ಷಗಳಿಂದ ಇದು ಐತಿಹಾಸಿಕ ಒಂದು ಪಟ್ಟಣದ ಒಂದು ಊರಿನ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಸೌಹಾರ್ದತವಾಗಿ ಒಂದು ಕೋಮು ಸೌಹಾರ್ದತೆ ಮತ್ತು ಜಾತಿ ಭೇದ ಇಲ್ಲದೆ ಒಂದು ನಡೆಸ್ತಕ್ಕಂಥ ಈ ಮೊಹರಂ ಹಬ್ಬ ಸರಿಸುಮಾರು 450 ವರ್ಷಗಳಿಂದ ಆದಿಲ್ ಶಾ ಒಂದು ಬಿಜಾಪುರದ ಏನಿದೆ ಅಲ್ಲಿಂದ ಇದು ನಡೆದುಕೊಂಡು ಬಂದಂತ ಇದು ಮೊಹರಂ ಹಬ್ಬ. ಇಂದಿಗೂ ಕೂಡ ಇದೇ ಸುಪ್ರಸಿದ್ಧವಾದ ನಮ್ಮ ದಕ್ಷಿಣ ಭಾರತದ ಅಂದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧವಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಅಂತರ್ರಾಜ್ಯ ಅಂತರ್ ಜಿಲ್ಲಾ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ತಮ್ಮ ಏನ್ ಮನಸ್ಸಿನಲ್ಲಿ ಇಟ್ಕೊಂಡಂತ ಒಂದು ಭಾವನೆಗಳನ್ನು ಈಡೇರಿಸುವಂತ ಮುಡುಪುಗಳನ್ನು ನೀಡುತ್ತಾ ಈ ಮುದಗಲ್ನ ಒಂದು ಮೊಹರಂ ಹೆಸರುವಾಗಿದ್ದು ತಮ್ಗೆಲ್ಲರ ತಿಳಿದ ವಿಷಯ. ಇದು ಚಂದ್ರ ಕಂಡ ನಮ್ಮ ಇಸ್ಲಾಮಿಕಿನ ಪ್ರಕಾರ ಈ ಚಂದ್ರ ಕಂಡ ತಕ್ಷಣನೇ ನಮ್ಮ ಇಸ್ಲಾಮಿನ ಹೊಸ ವರ್ಷ ಆರಂಭವಾಗ್ತದೆ 1ನೇ ತಾರೀಕು. ಆ ಚಂದ್ರ ಕಂಡ ನಂತರ ನಮ್ಮ ಈ ದರ್ಗಾದಿಂದ ಹುಸೇನಿ ಅಲಂ ಆಶೂರ್ ಖಾನಾದಿಂದ ಹಳೆಪೇಟೆಯ ಒಂದು ಬಾವಿಯವರೆಗೆ ಒಂದು ಹಸಿರು ನಿಶಾನಿ, ಹಸಿರು ಧ್ವಜದ ಒಂದು ಸಂಕೇತವಾಗಿ ಒಂದು ಧ್ವಜವನ್ನು ಝಂಡವನ್ನು ತೆಗೆದುಕೊಂಡು ಇಲ್ಲಿಂದ ಒಂದು ಹೋಗ್ತಾರೆ. ಇದು ಮೊದಲಿನಿಂದ ಬರ್ತಕ್ಕಂಥ ಒಂದು ಸಂಪ್ರದಾಯ. ಅದರ ಜೊತೆಗೆ ಒಂದು ಗುದ್ದಲಿಯನ್ನು ಅವತ್ತು ಹಾಕ್ತಾರೆ. ನಾವು ಸಾಕಷ್ಟು ಜನ ಕೇಳ್ತಾರೆ, ಗುದ್ಲಿ ಬಿತ್ತೇನಪ್ಪ ಅಂತ. ಅಂದ್ರೆ ಚಂದ್ರ ಕಂಡ ದಿನನೇ ಒಂದು ಗುದ್ಲಿ ಆಗ್ತದೆ. ಮರುದಿನ 2ನೇ ತಾರೀಕಿನ ದಿನ ನಮ್ಮ ಹುಸೇನಿ ಆಲಂ ಅವರ ಒಂದು ದೇವರ ಬಾವಿಯಲ್ಲಿ ಅವರ ಪವಿತ್ರಗೊಳಿಸಿ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಅದೇ ರೀತಿ 2, 3ನೇ ತಾರೀಕಿಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದ ಆಲಂಗಳನ್ನು ಪವಿತ್ರಗೊಳಿಸಿ ತಗೊಂಡೋಗಿ ತಮ್ಮ ತಮ್ಮ ಊರಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ವಿಶೇಷವಾಗಿ ಇಲ್ಲಿ ಅಂದ್ರೆ ಈಗ 4ನೇ ಮೊಹರಂದ ವಿಶೇಷತೆ ಏನಂತ ಹೇಳಿದ್ರೆ, ರಾಜ್ಯ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲೆಗಳಿಂದ ಸಾಕಷ್ಟು ಆಲಂಗಳನ್ನು ಅಲ್ಲಿಂದ ತಗೊಂಡು ಬಂದು ನಮ್ಮ ಹುಸೇನಿ ಆಲಂ ಅವರ ದೇವರ ಬಾವಿಯ ಹಿಂದೆ ಹೋಗಿ ಪವಿತ್ರಗೊಳಿಸ್ಕೊಂಡು ಅಲ್ಲಿ ಹೋಗಿ ತಮ್ಮ ತಮ್ಮ ಒಂದು ಏನು ಆಶೂರ್ ಖಾನಗಳಿವೆ ಅಲ್ಲಿ ಅವರ ಆಲಂಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅವತ್ತು ನಮ್ಮ ಈ ಕಮಿಟಿ ವತಿಯಿಂದ ಹಾಗೂ ಸಾರ್ವಜನಿಕರ ಒಂದು ಸಹಾಯದಿಂದ ನಾವು ಅನ್ನ ಸಮರ್ಪಣೆ ಮಾಡ್ತೀವಿ. ಈ ವರ್ಷ 21 ಕ್ವಿಂಟಲ್ ಅಕ್ಕಿ ಮತ್ತು 4.5 ಕ್ವಿಂಟಲ್ ಹುಗ್ಗಿಯನ್ನು ಒಂದು ಪ್ರಸಾದವಾಗಿ ಹೊರಗಿನಿಂದ ಬಂದಂತ ಭಕ್ತಾದಿಗಳಿಗೆ ನಾವು ಎಲ್ಲ ಮತ್ತು ಸಾರ್ವಜನಿಕರು, ಮುದಗಲ್ನ ಸಾರ್ವಜನಿಕರು ಒಂದು ಸಹಕಾರದಿಂದ ನಾವು ದಾಸೋಹ ಒಂದು ಕಾರ್ಯಕ್ರಮವನ್ನು ನಡೆಸಿದ್ವಿ. ಅದರ ಜೊತೆಗೆ 5ನೇ ತಾರೀಕು ಜೇಲಾ ಕಾರ್ಯಕ್ರಮ ಒಂದು ಅಲ್ಲಿ ನಮ್ಮ ಮುತ್ತ ದರ್ಗಾ ಅಂತ ಹೇಳ್ತಾರೆ, ನಾನಾ ದರ್ಗಾ ಅಂತ ಹೇಳ್ತಾರೆ, ಅಲ್ಲಿಂದ ಒಂದು ಜೇಲಾ ಕಾರ್ಯಕ್ರಮ ಈ ಹುಸೇನ್ ಬಾಷಾ ದರ್ಗಕ್ಕೆ ರಾತ್ರಿ 1 ಗಂಟೆಗೆ ಅಲ್ಲಿಂದ ಬಂದು ಮುಂಜಾನೆ 4 ಗಂಟೆಗೆ ನೆರವೇರ್ತದೆ. ಅದರಂತೆ 6ನೇ ತಾರೀಕು ಮೊಹರಂನ 6ನೇ ತಾರೀಕು ಅಬ್ಬಾಸ್ ಅಲಿಯ ಒಂದು ಸವಾರಿ ಇರ್ತದೆ. ಅದು ಮೊನ್ನೆ ತಾನೇ ಮುಗಿದಿದ್ದು. ನಿನ್ನೆ 7ನೇ ತಾರೀಕು ಏನು ಮೊಹರಂದಿತ್ತು, ಹುಚ್ ಖಾಸಿಂ ಪೀರ ಶಾಣೆ ಖಾಸಿಂ ಪೀರ ಅಂತ, ಅಂದ್ರೆ ಹಸನ್ ಅವರ ಮಗ ಇಮಾಮೆ ಖಾಸಿಂ ದೂಲಾ ಅಂತ ಅವರ ಒಂದು ನಿನ್ನೆ ಒಂದು ಶಹೀದಾದ ದಿನ ಅವ್ರದ್ದು ಒಂದು ಸವಾರಿ ಇರ್ತದೆ. ಇವತ್ತು 8ನೇ ಮೊಹರಂ ಮೌಲಾ ಅಲಿ ಅಂದ್ರೆ ಅವರ ಮಕ್ಕಳು, ಇದು ಹಸನ್ ಹುಸೇನ್ ಏನಿದ್ದಾರೆ ಅಲಿಯ ಮಕ್ಕಳು, ಇವತ್ತು ಅವರ ಒಂದು ಸವಾರಿ ಮುಂಜಾನೆ 4 ಗಂಟೆಗೆ ನೆರವೇರ್ತದೆ. ನಾಳೆ ಕತ್ತಲ್ ರಾತ್ರಿ 9ನೇ ಮೊಹರಂ, ಇದು ಹುಸೇನ್ ಅವರ ಶಹೀದ್ ಆದ ದಿನ. ನಾಳೆ ಅದು ಒಂದು ಕತ್ತಲ್ ರಾತ್ರಿ ಪ್ರಕಾರ ಇವರ ಸವಾರಿ ನಡೆಯುತ್ತದೆ. ನಂತರ ದಫನ್ ಕಾರ್ಯಕ್ರಮ ರವಿವಾರ 6ನೇ ಜುಲೈ ಅವತ್ತು ಅಲ್ಲಿ ಒಂದು ಐತಿಹಾಸಿಕ ಒಂದು ಕೋಟೆಯ ಮುಂದೆ ಆ ಮಿಲನ ಒಂದು ಕಣ್ಣು ತುಂಬುವಂತ ಒಂದು ದೊಡ್ಡ ಒಂದು ಸಂಕೇತ. ಆಮೇಲೆ ಎಲ್ಲರ ಗಮನ ಸೆಳೆಯುತ್ತಾ ಎಲ್ಲರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ದೃಶ್ಯವನ್ನು ಅದು ಹುಸೇನ್ ಅವರ ಒಂದು ಮಿಲನ ಇರ್ತದೆ. ನಂತರ ಅವರು ಕರ್ಬಲಕ್ಕೆ ಹೋಗಿ ಅಲ್ಲಲ್ಲಿ ಬೇರೆಯಾಗಿ ತಮ್ಮ ಒಂದು ಏನಿದೆ ಸಂಪ್ರದಾಯ ಮುಗಿತದೆ. ನಂತರ 11ನೇ ದಿನಕ್ಕೆ ಯಾವುದು ಕಾರ್ಯಕ್ರಮ ಇದ್ದಿಲ್ಲ, 12ನೇ ತಾರೀಕಿಗೆ ಜಿಯಾರತ್ ಮುಗಿಸ್ಕೊಂಡು ಈ ಮೊಹರಮವನ್ನು ಇಲ್ಲಿಗೆ ಮುಕ್ತಾಯಗೊಳ್ತದೆ. ಧನ್ಯವಾದಗಳು ಸರ್. ನಿಮ್ಮ ಊರಿನ ಮಾಹಿತಿಯನ್ನ ಇಂಚಿಂಚು ಸವಿವರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸಿಕೊಟ್ಟಾಗ ತುಂಬ ಹೃದಯ ಧನ್ಯವಾದಗಳು ತಮ್ಮೆಲ್ಲರಿಗೆ.
ಈ ಒಂದು ಮುದಗಲ್ ಮೊಹರಂನ ಇತಿಹಾಸ, ಆಮೇಲೆ ನಮ್ಮೆಲ್ಲ ವಿಡಿಯೋಗಳು, ಆಮೇಲೆ ಆ ಆಲಂ ದೇವರ ಬಾವಿ, ಈ ಎಲ್ಲ ವಿಡಿಯೋಗಳು, ಈ ಎಲ್ಲ ವೀಕ್ಷಣೆಗಳು ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ಆಲಂ ದೇವರ ಆಶೀರ್ವಾದಕ್ಕೆ ನೀವೂ ಪಾತ್ರರಾಗಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.